Recording in front. Good evening. ವೆಲ್ಕಮ್ ಫಾರ್ ಟುಡೇಸ್ ಸೆಷನ್. ಸೊ ಇವತ್ತಿಂದು ಥರ್ಡ್ ಡೇ ಇರುತ್ತೆ. ನಾಳೆ ಒಂದ್ ದಿವಸ ನಿಮಗೆ ಕ್ಲಾಸ್ ಇರುತ್ತೆ. ಓಕೆ. ಸೊ ಲಾಸ್ಟ್ ಕ್ಲಾಸ್ ದಲ್ಲಿ ಏನೇನ್ ಕಲ್ತಿದ್ವಿ ಅದನ್ನ ಒಮ್ಮೆ ರೀಕ್ಯಾಪ್ ಮಾಡ್ಬಿಟ್ಟು ದಟ್ ಐ ವಿಲ್ ಕಂಟಿನ್ಯೂ ದಟ್. ಓಕೆ, ಹೇಳಿ ನೋಡೋಣ. ನಿಮ್ ಪ್ರಕಾರ ಲಾಸ್ಟ್ ಕ್ಲಾಸ್ ದಲ್ಲಿ ಏನ್ ಡಿಸ್ಕಷನ್ ಮಾಡಿತ್ತು ನೆನ್ಪಿದ್ರೆ? ಎಸ್, ಗುಡ್ ಈವ್ನಿಂಗ್ ಎವ್ರಿವನ್. ಒನ್ಸ್ ಅಗೇನ್ ಗುಡ್ ಈವ್ನಿಂಗ್. ಓಕೆ, ಲಾಸ್ಟ್ ಕ್ಲಾಸ್ ದಲ್ಲಿ ಏನ್ ಡಿಸ್ಕಷನ್ ಮಾಡಿತ್ತು? ಎಸ್, ಎಕ್ಸಾಕ್ಟ್ಲಿ. ಓಕೆ ದಿವಾಕರ್, ಯಾರಿಗೆ ಬೇಕೋ ಅದನ್ನ ಕಳಿಸ್ತೇನೆ. 2 ನಿಮಿಷ. ಯಾರಿಗೆ ಪಾಸ್ ಕೊಡೋದು ಬೇಕಿತ್ತಂದ್ರೆ ದಟ್ ಐ ವಿಲ್ ಶೇರ್. ಯಾರಿಗಾದ್ರೂ ಪಾಸ್ಪೋರ್ಟ್ ಬೇಕಾ ಹೇಳಿ. ಓಕೆ, ಯಾವ್ದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಸೊ ದೆನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ನೆನಪಿದೆ ಅಲ್ಲ? ಸೊ ಅದರಲ್ಲಿ OHLC. ಓಕೆ, ಸೊ OHLC ಅಲ್ಲಿ ಒಂದು ಬುಲಿಶ್, ಇನ್ನೊಂದು ಬ್ಯಾರಿಶ್. ಬುಲಿಶ್ ಅಂದ್ರೆ ಇಟ್ ಈಸ್ ಇನ್ ಗ್ರೀನ್ ಕಲರ್, ಬ್ಯಾರಿಶ್ ಅಂದ್ರೆ ಇಟ್ ಈಸ್ ಇನ್ ರೆಡ್ ಕಲರ್. ಕಲರ್ ನೋಡಿ ಎಲ್ಲರೂ ಹೇಳ್ತಾರೆ, ಆದ್ರೆ ನಾನು ನಿಮಗೆ ಪ್ರೈಸ್ ನೋಡಿ ಕಲಿಸಿದೆ. ಬುಲಿಶ್ ಹೇಗೆ? ಇಫ್ ಕ್ಲೋಸಿಂಗ್ ಪ್ರೈಸ್ ಈಸ್ ಮೋರ್ ದ್ಯಾನ್ ಓಪನಿಂಗ್ ಪ್ರೈಸ್. ಬ್ಯಾರಿಶ್ ಇಫ್ ಕ್ಲೋಸಿಂಗ್ ಪ್ರೈಸ್ ಈಸ್ ಲೆಸ್ ದ್ಯಾನ್ ಓಪನಿಂಗ್ ಪ್ರೈಸ್. ಓಕೆ, ಸೊ ಈ ತರಹ ಒಂದು ಕ್ಯಾಂಡಲ್ ಇರುತ್ತೆ. ಈ ತರಹ ಕ್ಯಾಂಡಲ್, ಇದು ಹೈ, ಇದು ಲೋ, ಇಲ್ಲೇನೋ ಹೈ ಮತ್ತೆ ಲೋ, ಅದೆಂದೂ ಚೇಂಜ್ ಆಗಲ್ಲ. ನೋಡಿ, ನಾನು ಬರೆಯೋ ತಿಳ್ಕೊಳ್ಳಿ. ಇಲ್ಲಿ ಓಪನ್ ಆಗಿ ಕೆಳಗಡೆ, ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆತಂದ್ರೆ, ಸೇ 100 ರೂಪಾಯಿಗೆ ಓಪನ್ ಆಗಿ 150ಗೆ ಕ್ಲೋಸ್ ಆತಂದ್ರೆ ಇಟ್ ಇಂಡಿಕೇಟ್ಸ್ ಮೋರ್ ಡಿಮಾಂಡ್ ಯಾನೆ ಬುಲಿಶ್. ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆತಂದ್ರೆ, ಸೇ 200ಗೆ ಓಪನ್ ಆಗಿ 180ಗೆ ಕ್ಲೋಸ್ ಆತಂದ್ರೆ ಇಟ್ ಇಂಡಿಕೇಟ್ಸ್ ಮೋರ್ ಸಪ್ಲೈ. It indicates bearish. Okay, then ಓಪನ್ ಮತ್ತೆ ಇದು ಹೈ, ಇದು ಲೋ, ಇದು ಓಪನ್ ಮತ್ತೆ ಕ್ಲೋಸ್ ಆಲ್ಮೋಸ್ಟ್ ನಿಯರ್ ಇದ್ರೂ ಸಹ ಹೀಗನೂ ಆಗ್ಬೋದು. ನಾನು ಇದನ್ನ ನಿಮಗೆ ಡೋಸಿ ಕ್ಯಾಂಡಲ್ ಅಂತ ಹೇಳಿದ್ದೆ. And along with this, we have discussed about cash market. ಕ್ಯಾಶ್ ಗೆ ನಾವು ಇಕ್ವಿಟಿ ಮಾರ್ಕೆಟ್ ಸಹ ಅಂತ ಕರಿಬಹುದು. ಇಕ್ವಿಟಿ ಮಾರ್ಕೆಟ್ ದಲ್ಲಿ ನಾನು ಹೇಳಿದ್ದೆ, ಯು ಕ್ಯಾನ್ ಬೈ 1 share, 2 share, 3 share according to your convenience. Okay, then there is no
ಟೈಮ್ ಲಿಮಿಟ್ ಟು ಸೆಲ್ ಅಂತ ಹೇಳಿದೆ. ಇದನ್ನ ಟೈಮ್ ಲಿಮಿಟ್ ಇರಲ್ಲ. ನೀವು ಒಂದ್ ದಿವಸ ಬಿಟ್ಟು ಮಾರಾಟ ಮಾಡಬಹುದು, 1 ವೀಕ್, 1 ಮಂತ್, 1 ಇಯರ್, 10 years, 100 years. There is no time limit to sell the shares. For this, we have to pay full money. ನಾವು ಕಂಪ್ಲೀಟ್ ದುಡ್ಡನ್ನ ಕೊಡ್ಬೇಕಾಗುತ್ತೆ. ಸೊ ಕಂಪ್ಲೀಟ್ ದುಡ್ಡು ಕೊಟ್ಟಿದ್ದ ಕಾರಣಕ್ಕೆ ನಮ್ಮ ಡೆಸಿಗ್ನೇಷನ್ ಆಗುತ್ತೆ ಶೇರ್ ಹೋಲ್ಡರ್ ಅಂತ. ಸೊ ನಮ್ ಡೆಸಿಗ್ನೇಷನ್ ಬಂದ್ಬಿಟ್ಟಿವಿ ಶೇರ್ ಹೋಲ್ಡರ್. ಸೊ ಶೇರ್ ಹೋಲ್ಡರ್ ಆದ್ರೆ ಫಸ್ಟ್ we will get dividend. Second, voting rights. Third, right issue. And fourth one is ಬೋನಸ್ ಶೇರ್ಸ್. ಇದು 4 ಅಡ್ವಾಂಟೇಜ್ ನಾವು ಶೇರ್ ಹೋಲ್ಡರ್ ಆಗೋದಕ್ಕೆ ನಾವು. ಓಕೆ, ಸೊ ಇಲ್ಲಿವರೆಗೆ ಎಲ್ಲರಿಗೂ ಗೊತ್ತಾಗಿದೆ ಅಂತ ತಿಳಿದಿದ್ದೇನೆ. ಹಾಗಾದ್ರೆ ಇದ್ರದ್ದು ಅಡ್ವಾಂಟೇಜ್ ಆಯ್ತು. ಡಿಸ್ಅಡ್ವಾಂಟೇಜ್ ಏನಿದೆ? ಓಕೆ, ಲೆಸನ್ ಇಕ್ವಿಟಿದು ಡಿಸ್ಅಡ್ವಾಂಟೇಜ್. ಈಗ ನೋಡಿ, ಮಾರ್ಕೆಟ್ ಬುಲಿಶ್ ಅಂತಿದ್ದಾಗ, ಒಂದು ಮಾರ್ಕೆಟ್ ಬುಲಿಶ್ ಆದ್ರೂ ಇರ್ತದೆ ಅಥವಾ ಬಯರಿಶ್ ಅಂತಾದ್ರೂ ಇರ್ತದೆ. ಅದು ನಾವು ಐಡೆಂಟಿಫೈ ಮಾಡ್ಬೇಕು. ಯಾರು ಸರಿಯಾಗಿ ಐಡೆಂಟಿಫೈ ಮಾಡ್ತಾರೋ ಸೊ ದೇ ಕಮ್ ಅಂಡರ್ ಪ್ರಾಫಿಟ್. ಯಾರು ಐಡೆಂಟಿಫೈ ಸರಿ ಮಾಡೋದಿಲ್ಲ ಅವ್ರು ಲಾಸ್ ಆಗ್ತದೆ. ಅದರದೇ ನಾವು ಐ ವಾಂಟ್ ಟು ಕಂಟಿನ್ಯೂ. ಬುಲಿಶ್ ಅಂತಿದ್ದಾಗ ಫಸ್ಟ್ ಬೈ ಮಾಡ್ತೇವೆ, ಆ ನಂತರ ಸೆಲ್ ಮಾಡ್ತೇವೆ. ಅಂದ್ರೆ ಬೈ ಅಟ್ ಲೋ ಪ್ರೈಸ್, ಸೆಲ್ ಅಟ್ ಹೈಯರ್ ಪ್ರೈಸ್. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಅಸ್ಯೂಮ್ ದಟ್ 500 ರೂಪಾಯಿಗೆ ಖರೀದಿ ಮಾಡಿ 600 ರೂಪಾಯಿಗೆ ಮಾರಾಟ ಮಾಡಿದ್ರೆ ಸೊ ನಮಗೆ ಡಿಫರೆನ್ಸ್ 100 ರೂಪೀಸ್ ಪ್ರಾಫಿಟ್ ಆಯ್ತು. ಈ ಪಾಯಿಂಟ್ ಅರ್ಥ ಆಯ್ತಾ ಎಲ್ಲರಿಗೆ? ಪ್ಲೀಸ್ ರಿಪ್ಲೈ. ಎಲ್ಲರಿಗೂ ಅರ್ಥ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಓಕೆ, ಸೊ ದಿಸ್ ವಿ ಕಾಲ್ ಇಟ್ ಆಸ್ ಬುಲಿಶ್ ಮಾರ್ಕೆಟ್ ಅಂತ. ಓಕೆ, ಸೊ ಬುಲಿಶ್ ಮಾರ್ಕೆಟ್ ಅಂತಿದ್ದಾಗ ಇದು ನಡೀತದೆ. ಹಾಗಾದ್ರೆ ಇವತ್ತು ಹೊಸದ್ ಒಂದ್ ಹೇಳ್ತೇನೆ ಕೇಳಿ. ಬ್ಯಾರಿಶ್ ಮಾರ್ಕೆಟ್ ಇದ್ದಾಗ ನಿಮ್ಮ ಅನಾಲಿಸಿಸ್ ಪ್ರಕಾರ ನಿಮಗೆ ಅನಿಸ್ತಪ್ಪ, ಮತ್ತೆ ಏನೋ ರಷ್ಯಾ ಯುಕ್ರೇನು ಇರಾನ್ ಹಮಾಸ್ ಅದು ಏನೋ ವಾರ್ ಬಂತಂದ್ರೆ ಟೆಲ್ ಮೀ ಅಟ್ ದಟ್ ಟೈಮ್ ಮಾರ್ಕೆಟ್ ಅಪ್ ಆಗ್ತದೋ ಡೌನ್ ಆಗ್ತದೋ? ಪ್ಲೀಸ್ ರಿಪ್ಲೈ. ವೆದರ್ ಮಾರ್ಕೆಟ್ ಅಪ್ ಆಗುತ್ತೋ ಅಥವಾ ಡೌನ್ ಆಗುತ್ತೆ? ಇಷ್ಟೆಲ್ಲರಿಗೂ ಗೊತ್ತಾಗ್ತದೆ. ನೀವೇ ಹೇಳಿ, ಮಾರ್ಕೆಟ್ ಡೌನ್ ಆಗ್ತದೆ ಅಂತ ನಮಗೆ ಲಕ್ಷಣ ಕಾಣಿಸಿದ್ರೆ, ಮಾರ್ಕೆಟ್ ಡೌನ್ ಆಗ್ತದೆ ಅಂತ ಹೇಳಿ ನಮಗೆ ಅನಿಸಿದ್ರೆ ಟೆಲ್ ಮೀ, ಕ್ಯಾನ್ ವಿ ಗೋ ವಿತ್ ದಿಸ್ ಸ್ಟ್ರಾಟಜಿ? ಈ ಸ್ಟ್ರಾಟಜಿ ಹೋಗ್ಲಿಕ್ಕೆ ಆಗ್ತದ? ಬೈ ಮಾಡಿ ಸೆಲ್ ಮಾಡ್ಲಿಕ್ಕೆ ಆಗ್ತದ? ನೋ ವೇ, ನಾವು ಲಾಸ್ ದಲ್ಲೇ ಬಂದ್ಬಿಡುತ್ತೇವೆ. ಸೊ ಹಾಗಾದ್ರೆ ಬ್ಯಾರಿಶ್ ಇದ್ದಾಗ ಸ್ಟ್ರಾಟಜಿ ನೋಡಿ, ಎವ್ರಿ ಒನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬ್ಯಾರಿಶ್ ಇದ್ದಾಗ ಸ್ಟ್ರಾಟಜಿ ಏನಿರುತ್ತೆ? First, sell at higher price, then you can buy at lower price. So bullish ಅಂದ್ರೆ ಇಲ್ಲಿಕ್ಕೆ ನಾವು ಲಾಂಗ್ ಪೊಸಿಷನ್ ಅಂತ ಕರಿತೇವೆ, that we are long in the market. Bearish ಅಂದ್ರೆ this we call it as short sell ಅಂತ ಕರೀತಾರೆ. ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್, ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳಿ. ಟೆಲ್ ಮೀ, ಅಂಡರ್ಸ್ಟುಡ್ ಬ್ಯಾರಿಶ್ ಇದ್ದಾಗ ಹೇಗಂತ ಹೇಳಿ? ಎಸ್, 2 ಸ್ಟ್ರಾಟಜಿ ಗೊತ್ತಾಯ್ತಾ? ಬುಲಿಶ್ ಇದ್ದಾಗ ಬೈ ಸೆಲ್ ಮಾಡ್ಬೇಕು, ಬ್ಯಾರಿಶ್ ಇದ್ದಾಗ ಸೆಲ್ ಮತ್ತೆ ಬೈ ಮಾಡ. ಹಾಗಾದ್ರೆ
Now listen. Equity ಮಾರ್ಕೆಟ್ದಲ್ಲಿ ಎವ್ರಿ ಒನ್ ಕಾನ್ಸಂಟ್ರೇಟ್. ಓಕೆ, ಇಕ್ವಿಟಿ ಮಾರ್ಕೆಟ್ ಅಥವಾ ಕ್ಯಾಶ್ ಮಾರ್ಕೆಟ್ದಲ್ಲಿ, ಇಕ್ವಿಟಿ ಮಾರ್ಕೆಟ್ ಅಥವಾ ಕ್ಯಾಶ್ ಮಾರ್ಕೆಟ್ದಲ್ಲಿ ಏನ್ ಮಾಡ್ತದೆ ನೋಡಿ. ಟ್ರೇಡಿಂಗ್ ದಲ್ಲಿ ಎರಡೇ ಒಂದು ಇಂಟ್ರಾಡೇ ಟ್ರೇಡರ್ಸ್ ಟ್ರೇಡಿಂಗ್ ಅಂತ, ಇನ್ನೊಂದು ಪೊಸಿಷನಲ್ ಅಥವಾ ಡಿಲಿವರಿ ಬೇಸ್ಡ್ ಟ್ರೇಡಿಂಗ್. ಏನು ಇಂಟ್ರಾಡೇ ಮತ್ತೆ ಡಿಲಿವರಿ ಅಂದ್ರೆ? ಇಂಟ್ರಾಡೇ ಅಂದ್ರೆ ಬೆಳಿಗ್ಗೆ ಮಾರ್ಕೆಟ್ 9:15ಕ್ಕೆ ಓಪನ್ ಆಗ್ತದೆ, 3:00 ಕ್ಲೋಸ್ ಆಗ್ತದೆ, AM PM. ಸೊ ಈ ಟೈಮ್ದಲ್ಲಿ ನೀವು ಬೈ ಅಂಡ್ ಸೆಲ್ ಮಾಡಬಹುದು ಅಥವಾ ಸೆಲ್ ಅಂಡ್ ಬೈನು ಮಾಡಬಹುದು. ಆಕ್ಟಿವಿಟೀಸ್ ಪ್ಯೂರ್ಲಿ ಇನ್ ಇಂಟ್ರಾಡೇ. ಬಟ್ ಪೊಸಿಷನಲ್ ಇತ್ತಂದ್ರೆ, ಅಂದ್ರೆ ನೀವು ಇವತ್ತು ತಗೊಂಡು ಇವತ್ತೇ ಮಾರಾಟ ಮಾಡಲ್ಲಪ್ಪ ಅಂದ್ರೆ, ಇಲ್ಲಿ ಓನ್ಲಿ ಯಾವ ಆಕ್ಟಿವಿಟಿ ಮಾಡ್ತೇವೆ ನಾವು? ಬೈ ಅಂಡ್ ಸೆಲ್. ಬಟ್ ಯಾವ ಆಕ್ಟಿವಿಟಿ ಬರಲ್ಲ ಹೇಳಿ? ಸೆಲ್ ಅಂಡ್ ಬೈ ಆಕ್ಟಿವಿಟಿ ಬರಲ್ಲ ಪೊಸಿಷನಲ್ ಅಥವಾ ಡೆಲಿವರಿ ಬೇಸ್ಡ್ ಟ್ರೇಡಿಂಗ್. ಈ ಪಾಯಿಂಟ್ ಅರ್ಥ ಆಯ್ತಾ ಅಂದ್ರೆ, ಇಕ್ವಿಟಿ ಅಥವಾ ಕ್ಯಾಶ್ ಮಾರ್ಕೆಟ್ದಲ್ಲಿ ಇಂಟ್ರಾಡೇದಲ್ಲಿ ಎರಡು ಮಾಡಬಹುದು, ಬೈ ಸೆಲ್ ಮಾಡಬಹುದು, ಸೆಲ್ ಬೈನು ಮಾಡಬಹುದು. ಎವ್ರಿವನ್ ಪ್ಲೀಸ್ ಟ್ರೈ ಟು ರಿಪ್ಲೈ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇರ್. ಎವ್ರಿವನ್ ಸ್ಪೆಷಲಿ ಆಫ್ ಯಾವ ಹೊಸದಾಗಿ ಈ ಬ್ಯಾಚಿಗೆ ಜಾಯ್ನ್ ಆಗಿದ್ದೀರಾ ನೋಡಿ. ಇಕ್ವಿಟಿ ಮಾರ್ಕೆಟ್ ದಲ್ಲಿ ಬುಲಿಶ್ ಅನ್ಸಿದ್ರೆ ಬೈ ಸೆಲ್ ಮಾಡಬಹುದು, ಬೇರಿಶ್ ಅನ್ಸಿದ್ರೆ ಸೆಲ್ ಬೈ ಮಾಡಬಹುದು ಇಂಟ್ರಾಡೇದಲ್ಲಿ. ಆದ್ರೆ ಅದೇ ಪೊಸಿಷನಲ್ ಅಂತ ಬಂದಾಗ ಬೈ ಅಂಡ್ ಸೆಲ್ ಮಾತ್ರ. ಓಕೆ, ಸೆಲ್ ಬೈ ಬರೋದಿಲ್ಲ. ಈ ಸೆಲ್ ಬೈ ಏನ್ ಬರೋದಿಲ್ಲಲ್ಲ, ಇದೇ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ಕ್ಯಾಶ್ ಮಾರ್ಕೆಟ್. ಸೊ ಟು ಓವರ್ಕಮ್ ದಿಸ್ ಡಿಸ್ಅಡ್ವಾಂಟೇಜ್, ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಫುಲ್ ಅಮೌಂಟ್ ಕೊಡಬೇಕಾಗ್ತದೆ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ವಿ ಹ್ಯಾವ್ ಟು ಪೇ ಫುಲ್ ಮನಿ. ಪೊಸಿಷನಲ್ ಮೀನ್ಸ್ ಇವತ್ತು ತಗೊಳ್ಳೋದು, ಇವತ್ತು ಬೈ ಮಾಡ್ತೀರಾ, ಇವತ್ತು 11ನೇ ತಾರೀಕಿಗೆ ಬೈ ಮಾಡ್ತೀರಾ. ಸೆಲ್ ಯಾವಾಗ ಮಾಡೋದು ಗೊತ್ತಾ? 15, 20, 25ನೇ ತಾರೀಕು, ಯಾವಾಗ ನಂದು ಪ್ರಾಫಿಟ್ ಬಂದ್ಮೇಲೆ ಮಾರಾಟ ಮಾಡೋದಕ್ಕೆ ಪೊಸಿಷನಲ್ ಅಥವಾ ಡಿಲಿವರಿ ಬೇಸ್ಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾರು ಕೇಳಿದ್ರಲ್ಲ? ಓಕೆ, ಥ್ಯಾಂಕ್ ಯು. ಸೊ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಒಂದನೇ ಡಿಸ್ಅಡ್ವಾಂಟೇಜ್ ಫುಲ್ ದುಡ್ಡು ಕೊಡಬೇಕು. ಎರಡನೇದ್ದು ಶಾರ್ಟ್ ಸೆಲ್ಲಿಂಗ್ ಈಸ್ ನಾಟ್ ಅಲೌಡ್ ಇನ್ ಪೊಸಿಷನಲ್ ಟ್ರೇಡಿಂಗ್. ಈ ಎರಡು ಮೇಜರ್ ಡಿಸ್ಅಡ್ವಾಂಟೇಜ್. ಹಾಗಾದ್ರೆ ಕ್ಯಾಶ್ ಮಾರ್ಕೆಟ್ ಯಾರಿಗೆ ಉಪಯೋಗ? ಇಟ್ ಈಸ್ ಯೂಸ್ಫುಲ್ ಓನ್ಲಿ ಟು ದ investors. It is purely useful to the investors, but not to the traders. Traders ಗೆ ಉಪಯೋಗ ಇಲ್ಲ. ಓಕೆ, ಇನ್ವೆಸ್ಟರ್ಸ್ ಗೆ ಹೇಳಿ ಮಾಡಿಸಿದ ಮಾರ್ಕೆಟ್. ಓಕೆ, ಬಟ್ ಇಲ್ಲಿ ಎಲ್ಲರೂ ಬರೋದೇನು ಗೊತ್ತಾ? ಬೇಗ ದುಡ್ಡು ಬರಬೇಕು, ಕಡಿಮೆ ಇನ್ವೆಸ್ಟ್ಮೆಂಟ್ ಆಗ್ಬೇಕು. ಸೊ ಹೀಗಾಗಿ ಒನ್ ಮೋರ್ ಸೆಗ್ಮೆಂಟ್ ಇಂಟ್ರೊಡ್ಯೂಸ್ ಆಯ್ತು, that we call it as futures and options ಅಂತ. ಸೊ ಹಾಗಾದ್ರೆ ಫಸ್ಟ್ ಇವತ್ತು ನಾವು ಯಾವ್ದು ಡಿಸ್ಕಷನ್ ಮಾಡೋಣ? ಕೇವಲ ಫ್ಯೂಚರ್.
ಸೊ ಫ್ಯೂಚರ್ಸ್ ಅಂಡ್ ಆಪ್ಷನ್ ದಿಸ್ ವಿ ಕಾಲ್ ಇಟ್ ಆಸ್ ಅ ಡೆರಿವೇಟಿವ್ ಮಾರ್ಕೆಟ್ ಅಂತ ಕರೀತೀವಿ. ಒಂದು ಕ್ಯಾಶ್ ಮಾರ್ಕೆಟ್, ಇನ್ನೊಂದು ಡೆರಿವೇಟಿವ್. ಸೊ ಫ್ಯೂಚರ್ಸ್ ನಲ್ಲಿ ಯು ಹ್ಯಾವ್ ಟು ಪೇ ಓನ್ಲಿ ಮಾರ್ಜಿನ್ ಮನಿ ಪೇ ಮಾಡಬೇಕಾಗ್ತದೆ ಮೊದಲೇನು. ಅಂಡ್ ಫ್ಯೂಚರ್ ಅಂಡ್ ಆಪ್ಷನ್ ಇಟ್ ಈಸ್ ಎ ಕಾಂಟ್ರಾಕ್ಟ್. ಇಷ್ಟೇ ನೆನಪಿಟ್ಬಿಡಿ, ಇದು ಒಂದು ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪರ್ಸನ್ಸ್. ಇಟ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪರ್ಸನ್ಸ್ ದಟ್. ಓಕೆ, ಸೊ ಇಲ್ಲಿ ನಮ್ಗೆ ಓನ್ಲಿ ಆಸ್ ವಿ ಹ್ಯಾವ್ ಟು ಪೇ ಮಾರ್ಜಿನ್ ಮನಿ, ಹೀಗಾಗಿ ನಮ್ದು ಡೆಸಿಗ್ನೇಷನ್ ಶೇರ್ ಹೋಲ್ಡರ್ ಅಂತ ಇರಲ್ಲ. ನಮ್ದು ಡೆಸಿಗ್ನೇಷನ್ ಶೇರ್ ಹೋಲ್ಡರ್ ಅಂತ ಇರಲ್ಲ. ಓಕೆ, ಹೀಗಾಗಿ ನಮಗೆ ಡಿವಿಡೆಂಡ್ ಬರುವುದಿಲ್ಲ, ವೋಟಿಂಗ್ ರೈಟ್ಸ್ ಇಲ್ಲ, ರೈಟ್ ಇಶ್ಯೂ ಇಲ್ಲ, ಬೋನಸ್ ಶೇರ್ಸ್. ಕ್ಯಾಶ್ ಮಾರ್ಕೆಟ್ ಅದ್ ಏನೆಲ್ಲ ಬೆನಿಫಿಟ್ಸ್ ಇತ್ತು ಅದೆಲ್ಲ ಬರೋದಿಲ್ಲ. ಎಸ್, ವೈಸ್ ಇಸ್ ಬ್ರೇಕಿಂಗ್ ನಿವೇದಿತಾ ಅವರೇ? Others, please reply whether it is clear. It's clear. Okay. Fine then. Maybe net issue either from your end or from my end. Anyhow, let me. So future contract andre, future and options andre, it is purely contract. It is purely contract. Here we won't get any benefit of shareholders. Shareholders ಅದು ಯಾವುದೇ ಬೆನಿಫಿಟ್ ಸಿಗೋದಿಲ್ಲ. ಸಿಂಪ್ಲಿ ನೆನಪಿಟ್ಬಿಡಿ, ನಮಗೆ ಶೇರ್ ಹೋಲ್ಡರ್ಸ್ ಬೆನಿಫಿಟ್ ಸಿಗೋದಿಲ್ಲ ಬಿಕಾಸ್ ಇಟ್ ಈಸ್ ಕಾಂಟ್ರಾಕ್ಟ್. ಹಾಗಾದ್ರೆ ಹಿಯರ್ ವಿ ಹ್ಯಾವ್ ಟು ಪೇ ಓನ್ಲಿ ಮಾರ್ಜಿನ್ ಮನಿ. ಇಲ್ಲಿ ಮಾರ್ಜಿನ್ ಮನಿ ಕೊಡ್ಬೇಕಾಗ್ತದೆ. ಆಮೇಲೆ ಇದಕ್ಕೆ ಟೈಮ್ ಲಿಮಿಟ್ ಇರುತ್ತೆ. ಇದು ಇಂಪಾರ್ಟೆಂಟ್. ಟೈಮ್ ಲಿಮಿಟ್ ಎಷ್ಟಿರುತ್ತಪ್ಪ? ಮ್ಯಾಕ್ಸಿಮಮ್ ಐ ವಿಲ್ ಶೋ ಎವ್ರಿಥಿಂಗ್. ಮ್ಯಾಕ್ಸಿಮಮ್ 3 months ಪೀರಿಯಡ್ ಇರುತ್ತೆ. ಮ್ಯಾಕ್ಸಿಮಮ್ 3 months. ಈಗ ನಾವು ಡಿಸೆಂಬರ್ ನಲ್ಲಿ ಇದ್ದೇವೆ, ಜನವರಿ, ಫೆಬ್ರವರಿ 3 ತಿಂಗಳು ಕಾಂಟ್ರಾಕ್ಟ್ ನೀವು ಸೈನ್ ಮಾಡಬೇಕು. ಓಕೆ, ಅದಕ್ಕಿಂತ ಹೆಚ್ಚಿನ ಬರೋದಿಲ್ಲ. ನಾನು ಫ್ಯೂಚರ್ ನಲ್ಲಿ 2 ಇರುತ್ತೆ. ಒಂದು ಇಂಡೆಕ್ಸ್ ಅಂತ ಇರುತ್ತೆ, ಒಂದು ಸ್ಟಾಕ್ ಅಂತ ಇರುತ್ತೆ. ನಾನು ಸ್ಟಾಕ್ ಅಷ್ಟೇ ವಿಚಾರ ಮಾಡೋಣ ಇವಾಗ. ಮ್ಯಾಕ್ಸಿಮಮ್ 3 months. ಹಾಗಾದ್ರೆ ಇಲ್ಲಿ ಎಕ್ಸ್ಪೈರಿ ಅಂತ ಇರುತ್ತೆ. ಏನಪ್ಪ ಎಕ್ಸ್ಪೈರಿ? ಎಕ್ಸ್ಪೈರಿ ಬಂದ್ಬಿಟ್ಟು ಲಾಸ್ಟ್ ಥರ್ಸ್ಡೇ ಆಫ್ ದ ಮಂತ್. ನಿಮ್ ಕ್ಯಾಲೆಂಡರ್ ನೋಡಿ ಹೇಳಿ ನನಗೆ, ಡಿಸೆಂಬರ್ ಲಾಸ್ಟ್ ಥರ್ಸ್ಡೇ ಯಾವಾಗ ಇದೆ ಹೇಳಿ ನೋಡೋಣ. ಡಿಸೆಂಬರ್ ಮಂತ್ ಲಾಸ್ಟ್ ಥರ್ಸ್ಡೇ ಯಾವ ಡೇಟಿಗೆ ಇದೆ? ಪ್ಲೀಸ್ ರಿಪ್ಲೈ. 26. Thank you, Nick. Thank you. So this we call it as expiry. This we call it as an expiry. ಒಂದು ವೇಳೆ 26th ಏನಾದ್ರು ಹಾಲಿಡೇ ಬಂತಪ್ಪ, ಸೊ ಎಕ್ಸ್ಪೈರಿ ಡೇ ವಿಲ್ ಬಿ 1 day before 25th ಆಗ್ತದೆ. 25th ಹಾಲಿಡೇ ಇತ್ತಂದ್ರೆ 24th ಆಗ್ತದೆ. ಪೋಸ್ಟ್ಪೋನ್ ಎಂದು ಆಗೋದಿಲ್ಲ. ಓಕೆ, ಪೋಸ್ಟ್ಪೋನ್ ಎಂದು ಆಗೋದಿಲ್ಲ. ಓಕೆ, ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಎವ್ರಿ ಒನ್ ಕಾನ್ಸಂಟ್ರೇಟ್. ಕ್ಯಾಶ್ ಮತ್ತೆ ಫ್ಯೂಚರ್. ಸೊ ಕ್ಯಾಶ್ ಮಾರ್ಕೆಟ್ ದಲ್ಲಿ ಯು ಕ್ಯಾನ್ ಬೈ 1 share, 2 share, 3 share ಲೈಕ್ ದಟ್. ಫ್ಯೂಚರ್ ಮಾರ್ಕೆಟ್ ದಲ್ಲಿ 1 lot, 2 lots, 3 lots ಹೀಗೆ ಇರುತ್ತೆ. Here we have to pay full amount. Here we have to pay margin money.
Here we will get the designation as shareholder. Here we are not considered as a shareholders. Yani our designation is not as shareholder. So shareholder ಆಗಿದ್ದಕ್ಕೆ we will get dividend ಶೋಧದಲ್ಲಿ ಬರೀತಾ ಇದ್ದೀನಿ. We will get bonus shares. We will get voting rights. We will get right issue. ಇದು ಯಾವುದು ಇಲ್ಲಿ ಸಿಗೋದಿಲ್ಲ. There is no time limit to sell the shares. Here, time limit is there. ಇಲ್ಲಿ ಎಕ್ಸ್ಪೈರಿ ಅಂತ ಇರೋದಿಲ್ಲ. ಇಲ್ಲಿ ಎಕ್ಸ್ಪೈರಿ ಇರ್ತದೆ. ಎಕ್ಸ್ಪೈರಿ ವಿಲ್ ಬಿ ದ ಲಾಸ್ಟ್ ಥರ್ಸ್ಡೇ ಆಫ್ ದ ಮಂತ್. ಓಕೆ, ಸೊ ಹಾಗಾದ್ರೆ ಏನಿದು ಮಾರ್ಜಿನ್ ಮನಿ ದಟ್ ಐ ವಾಂಟ್ ಟು ಕಂಟಿನ್ಯೂ. ಸೊ ಒನ್ಸ್ ಪ್ಲೀಸ್ ಎವ್ರಿ ಒನ್ ರಿಪ್ಲೈ. ಇಲ್ಲಿವರೆಗೆ ನಾನು ಹೇಳಿದ ಅರ್ಥ ಆಗಿದ್ರೆ ಪ್ಲೀಸ್ ರಿಪ್ಲೈ. ಒಮ್ಮೆ ಅರ್ಥ ಆಗ್ಲಿಕ್ಕೆ ಕಷ್ಟ ಆಗ್ತದೆ, ಬಟ್ ಎಷ್ಟು ಸಾಧ್ಯ ಆಗ್ತದೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ದಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್. ಎಸ್, ಥ್ಯಾಂಕ್ ಯು. ಸೊ ಹಾಗಾದ್ರೆ ಏನಿದು ಕಾಂಟ್ರಾಕ್ಟ್ ಇರುತ್ತಲ್ಲ ಅದಕ್ಕೆ ಎಕ್ಸ್ಪೈರಿ ಅಂತ ಕರಿತೇವೆ ನಾವು. ಅಷ್ಟು ದಿವಸದೊಳಗೆ ನಿಮ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗ್ಬಿಡುತ್ತೆ. That I will tell you. Difference between full money and margin money, I will tell you. Last Thursday of the month. Third month Allah. Last Thursday of each and every month. I will show you. Have the patience. Okay. At least some basic. This is vast topic ಅಂತ ಹೇಳ್ತಾ ಇದ್ದೇನೆ ನಾನು ನಿಮಗೆ ಸಿಂಪಲ್ ಮಾಡಿ ಹೇಳ್ತಾ ಇದ್ದೇನೆ. ಓಕೆ, ठीक है. Let me explain. ನಾನು ಮತ್ತೆ ನಿಮಗೆ ಹೇಳ್ತೇನೆ. Now, ಒಬ್ರಿಗೆ ಯಾರಿಗೆ ಕ್ಲಿಯರ್ ಆಗಿಲ್ಲನೋ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಅವ್ರ ಜೊತೆನೆ ಕಮ್ಯುನಿಕೇಟ್ ಮಾಡಿದ್ರೆ ಉಳಿದವ್ರಿಗೆಲ್ಲ ಕ್ಲಿಯರ್ ಆಗ. ಯಾರು ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರಲ್ಲ, ಓಕೆ. ಅಶೋಕ್. ಎಸ್ ಸರ್. ಓಕೆ, ಹಲೋ. ಏನ್ ಕ್ಲಿಯರ್? ಓಕೆ, ಕೇಳಿಸ್ತಾ ಇದೆ. ಫ್ಯೂಚರ್ ಹೇಳಿದ್ರಿ ಸರ್, ಇಟ್ ಇಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪರ್ಸನ್ಸ್ ಅಂತಂದ್ರಿ. ಇಲ್ಲಿ ಟೂ ಪರ್ಸನ್ಸ್ ಅಂದ್ರೆ ಯಾರು? ಆಮೇಲೆ ಇದಕ್ಕೆ ಹೇಳ್ತೇನೆ ಕೇಳಿ. 2 persons ಅಂದ್ರೆ ನೀವು ಬೈ ಮಾಡ್ತಾ ಇದ್ದೀರಂದ್ರೆ ಜಗತ್ನಲ್ಲಿ ಯಾರಾದ್ರೂ ನಿಮಗೆ ಮಾರಾಟ ಮಾಡಬಹುದು. ಓಕೆ ಓಕೆ, ಈಗ ಜಸ್ಟ್ ಮಿನಿಟ್ ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟು ಹೇಳ್ತೇನೆ ನೋಡಿ. ನಿಮಗೆ ಅಶೋಕ್ ಅವ್ರೆ ಯಾವ್ದಾದ್ರು ಒಂದು ಕಂಪನಿ ನಿಮಗೆ ನೆನಪಿದ್ದಿದ್ದು ಹೇಳಿ. ಏನಿ ಸರ್, ವಿಪ್ರೋ, ಇನ್ಫೋಸಿಸ್, ಓಕೆ. ವಿಲ್ ಸ್ಟಾರ್ಟ್ ವಿತ್ ವಿಪ್ರೋ ತಗೊಳ್ಳ. ಅದು ಹೇಳಿರ್ತೇನೆ ನೋಡಿ. ಕ್ಯಾಶ್ ಮಾರ್ಕೆಟ್ ದಲ್ಲಿ 5,000ಕ್ಕಿಂತ ಹೆಚ್ಚಿಗೆ ಕಂಪನಿ ಬರ್ತಾವೆ. ಬಟ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ದಲ್ಲಿ ಎವ್ರಿ ಒನ್ ಪ್ಲೀಸ್ ರಿಮೆಂಬರ್, ಎಫ್ ಅಂಡ್ ದಲ್ಲಿ ಹೋದ ತಿಂಗಳ ತನ 190 ಶೇರ್ಸ್ ಇತ್ತು, ಪ್ಲಸ್ ಈ ತಿಂಗಳು 45 ಶೇರ್ಸ್ ಹೊಸದಾಗಿ ಆಡ್ ಮಾಡಿದ್ದಾರೆ. ಅಂದ್ರೆ ಓನ್ಲಿ ಹೌ ಮೆನಿ ಕಂಪನೀಸ್ ಅಶೋಕ್ ಅವರೇ ಯು ವಿಲ್ ಗೆಟ್? ಟೆಲ್ ಮಿ. ಎಫ್ ಅಂಡ್ ದಲ್ಲಿ 235 ಕಂಪನಿ. ಓಕೆ, ಸೊ ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಅದು ಸೆಬಿ ಯಾವಾಗ ಬೇಕೋ ಅವಾಗ ಅಮೆಂಡ್ಮೆಂಟ್ ಮಾಡ್ತಾ ಇರ್ತಾರೆ. ಓಕೆ, ಈಗ ವಿಪ್ರೋ ನೋಡಿದ್ರಿ. ಓಕೆ ಅಶೋಕ್ ಅವ್ರೆ, ಈಗ ವಿಪ್ರೋ ಈಗ ಇಲ್ಲಿ ಫ್ಯೂಚರ್ ಪ್ರೈಸ್ ಎಷ್ಟಿದೆ ಹೇಳಿ ಅಶೋಕ್? 309 ಕಾಣಿಸ್ತಾ ಇದೆ. 309.15. ಓಕೆ ಓಕೆ, ಫೈನ್. ಈಗ ಇದನ್ನ ನಾನು ಖರೀದಿ ಮಾಡ್ಬೇಕಿತ್ತಂದ್ರೆ ಯಾರಾದ್ರೂ ಪ್ಲೀಸ್ ನನಗೆ ರಿಪ್ಲೈ ಮಾಡಿ. ವಿಪ್ರೋದು ಶೇರ್ ಪ್ರೈಸ್ ಎಷ್ಟಿದೆ ಹೇಳಿ ನೋಡೋಣ. ವಿಪ್ರೋದು ಶೇರ್ ಪ್ರೈಸ್ ಎಷ್ಟಿದೆ? ಸಾರಿ, ಶೇರ್ ಪ್ರೈಸ್ 309 ಅಂತಲ್ಲ.
ಲಾಟ್ ಸೈಜ್ ನಾನು ಹೇಳ್ತೇನೆ, ಒಂದೇ ನಿಮಿಷ. ಯಾರಾದ್ರೂ ಇದ್ರೆ ಅಲ್ಲಿ ಲಾಟ್ ಸೈಜ್. ಓಕೆ, 309 ಆಯ್ತು, ಒಂದೇ ನಿಮಿಷ. ಓಕೆ, just a minute. Stock futures. Okay, Ashok ಅವರೇ, now you have to tell me Wipro. ಇಲ್ಲಿ ನಿಮಗೆ ಲಾಟ್ ಸೈಜ್ ಅಂತ ಹೇಳಿ ಎಲ್ಲಾದ್ರೂ ಕಾಣಿಸ್ತಾ ಇದೆ? ಒಂದೇ ನಿಮಿಷ. ಸ್ಟಾಕ್ ಫ್ಯೂಚರ್, just a minute. One lot is equal to 3,000. Okay, now ಒಂದೇ ನಿಮಿಷ ಇಲ್ಲಿ ಬರ್ಬೇಕಿತ್ತು. Just a minute. ಇಲ್ಲಿದೆ, ಇದೇ ಬೇಕಿತ್ತು ನನಗೆ. F&O lot size. Okay, we'll check. Sorry, Wipro. ಅಶೋಕ್ ಅವರೇ, will you tell me Wipro the lot size ಕಾಣಿಸ್ತಾ ಇದೆ ಅಶೋಕ್? ಎಸ್ ಸರ್, ಕಾಣಿಸ್ತಾ ಇದೆ. 3000, ಎಸ್, January 25th, December 3024. ಓಕೆ, January, February. ಇದೇನು ಹೇಳಿ ಲಾಟ್ ಸೈಜ್ ಅಶೋಕ್. ಓಕೆ, ಈಗ ಓಕೆ, ಮಾರ್ಕೆಟ್ ದಲ್ಲಿ 3,000 ಶೇರ್ ತಗೊಳ್ಬೇಕಂದ್ರೆ ಅಶೋಕ್ ಅವರೇ, ಆ ಪ್ರೈಸ್ ಕ್ಯಾಲ್ಕುಲೇಷನ್ ಗೆ 310 ರೂಪಾಯಿ ಅಂತ ಕೊಡುತ್ತೆ ನಾನು. ಓಕೆ, 403. ಹೇಳಿ ಅಶೋಕ್, ನಮಗೆ ಎಷ್ಟು ದುಡ್ಡು ಬೇಕಾಗ್ತದೆ ಮಾರ್ಕೆಟ್ ದಲ್ಲಿ ನಾವು ದುಡ್ಡು ತಗೊಳ್ಬೇಕಿದ್ರೆ ಅಶೋಕ್? 9,30,000. ಎಸ್, ಇದು ಎಲ್ಲರಿಗೂ ಅಗ್ರಿ ಆಯ್ತಾ? ಪ್ಲೀಸ್ ರಿಪ್ಲೈ. ಎಲ್ಲರಿಗೂ ಅರ್ಥ ಆಯ್ತಾ? 3,000 ನಾನು ಶೇರ್ ವಿಪ್ರೋದು ಖರೀದಿ ಮಾಡ್ಬೇಕಿತ್ತಂದ್ರೆ ಐ ಹ್ಯಾವ್ ಟು ಪೇ 9,30,000. ಅಶೋಕ್ ಅವರು ಹೇಳಿ, ಕಾಮನ್ ಪರ್ಸನ್ ಹತ್ರ 9,30,000 ಇರ್ಲಿಕ್ಕೆ ಸಾಧ್ಯನಾ? ಡಿಫಿಕಲ್ಟ್ ಆಗ್ತದೆ. ಎಸ್ ಸರ್. ಹೌದಾ? ಬಟ್ ಅವ್ರು ಸ್ಟಿಲ್ ಶೇರ್ ಮಾರ್ಕೆಟ್ ದಲ್ಲಿ ಬಂದು ಟ್ರೇಡ್ ಮಾಡ್ಬೇಕಂತಾರೆ. ನನಗೆ 3,000 ಶೇರ್ ಇದು ಬೇಕಂತಾರೆ ಅಶೋಕ್. ಓಕೆ, ಅವಾಗ ಒಂದು ಫೆಸಿಲಿಟಿ ಮಾಡಿಕೊಡ್ತಾರೆ. ಇದು ನಮ್ 9,30,000 ಕೊಟ್ಟು ತಗೊಂಡ್ಬಿಟ್ರೆ ಅಶೋಕ್, ನಾನು ಆ ಕಂಪನಿ ಏನಾಗ್ತೇನೆ ಹೇಳಿ ನೋಡೋಣ? ಶೇರ್ ಹೋಲ್ಡರ್ ಆಗ್ತೇನೆ, ಅಂದ್ರೆ ನಾನು ಮಾಲಕ ಆಗ್ತೇನೆ. ಹೌದಾ? ಬಟ್ ಈಗ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲಪ್ಪ. ಸೊ ಅವಾಗ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತೇವೆ. ನನಗೆ ಗೊತ್ತಿದೆ ರೀ, ಈಗ ಅಮೇರಿಕಾದು ಎಲ್ಲ ಇಲೆಕ್ಷನ್ ಆಯ್ತು, ಟ್ರಂಪ್ ಬಂದಿದ್ದಾನೆ, IT ಕಂಪನಿ ಚೆನ್ನಾಗ್ ಆಗ್ತದೆ. ವಿಪ್ರೋ ಇಸ್ IT ಕಂಪನಿ. ವಿಪ್ರೋ ಮೇಲೆ ಹೋಗೋ ಪಾಸಿಬಲ್ ಇದೆ. ವಿಪ್ರೋ ಒಂದು 20 ರೂಪಾಯಿ ಮೇಲೆ ಹೋಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ ಇದೆ ಅಶೋಕ್. ಓಕೆ, 3,000 ಇಂಟು 20 ರೂಪಾಯಿ ಅಂದ್ರೆ ಅಶೋಕ್ 60,000 ನನಗೆ ಲಾಭ ಆಗ್ತದೆ. ಗೊತ್ತೀರಾ ಅಶೋಕ್? ಓಕೆ, ಎಸ್.
60,000 ಲಾಭ ಆಗ್ಬೇಕಿತ್ತಂದ್ರೆ ನಾನು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೇಕ್ರಿ? 9,30,000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. ಒಪ್ತೀರಾ? ಎಸ್ 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 ಈಗ ಎಸ್ ನೀವು ಹೇಳಿ 60,000 ನನಗೆ ಲಾಭ ಆಯ್ತು, ನಾನು ಹೂಡಿಕೆ ಮಾಡಿದ್ದು 9,30,000. ಯಾರಾದ್ರೂ ಕ್ಯಾಲ್ಕುಲೇಟರ್ ಇದ್ರೆ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಪರ್ಸೆಂಟೇಜ್ ಎಷ್ಟಾಗ್ತದೆ? ಸಿಕ್ಸ್ ಪಾಯಿಂಟ್ ಆಡ್ ಏನಾರ ಆಗ್ತದ ನೋಡಿ ಸ್ವಲ್ಪ, ಯಾರಾದ್ರೂ ಪ್ಲೀಸ್ ಹೆಲ್ಪ್ ಮೀ. ಕ್ಯಾಲ್ಕುಲೇಟರ್ ಸ್ವಲ್ಪ. ಥ್ಯಾಂಕ್ ಯು ಲಕ್ಷ್ಮಣ್. 6.45% ಆಗ್ತದೆ. ಇದು ಎಲ್ಲರಿಗೂ ತಿಳಿತಾ ಹೇಗಂತ ಹೇಳಿ? ಅಶೋಕ್ ಅವ್ರ ಕ್ಲಿಯರ್ ಆಯ್ತಾ ಇದು ಸದ್ಯ? ಎಸ್ ಎಸ್ ಓಕೆ. ನಾವು ಕ್ಯಾಶ್ ಮಾರ್ಕೆಟ್ ದಲ್ಲಿ 9,30,000 ಹೂಡಿಕೆ ಮಾಡಿ 3,000 ತಗೊಂಡಿದ್ದೇವಿ ಶೇರ್ಸ್ ಅನ್ನ. ಓಕೆ, 3,000 ಶೇರ್ಸ್ ತಗೊಂಡಿದ್ದೀವಿ. 20 ರೂಪಾಯಿ ಮೇಲೆ ಹೋದ್ಮೇಲೆ ಮಾರಾಟ ಮಾಡೋ ವಿಚಾರ ಮಾಡಿದ್ದೇವೆ ನಾವು. ಸೊ ನಮ್ ಪ್ರಕಾರ 20 ರೂಪಾಯಿ ಮೇಲೆ ಹೋಯ್ತಪ್ಪ, ನನಗೆ 60,000 ಲಾಭ ಆಯ್ತು. ಸೊ ನಂದು ರಿಟರ್ನ್ ಎಷ್ಟಾಯ್ತ್ರಿ? 6.45. ಓಕೆ, ಯಾರು ವಿಚಾರ ಮಾಡೋದು ಅಶೋಕ್ ಅವರೇ? ಇನ್ವೆಸ್ಟ್. ಓಕೆ, ಆಸ್ ಎ ಬಿಸಿನೆಸ್ ಮೆನ್ ಹೆಂಗ್ ವಿಚಾರ ಮಾಡ್ತಾರೆ ಗೊತ್ತಾ? ಇಷ್ಟೇ ಯಾಕೆ ಇನ್ವೆಸ್ಟ್ ಮಾಡೋದಪ್ಪ? ಮತ್ತೊಂದು ನಮಗೆ ಸೆಬಿ ಅವರು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈಗ ವಿಪ್ರೋದು ಒಂದು ಲಾಟ್ ನಾನು ಇಲ್ಲಿ ಕಾಣಿಸ್ತಾ ಇದೆ ಅಶೋಕ್. ಇಲ್ಲಿ ನೋಡಿ, ಇದಕ್ಕ ಇಲ್ಲಿ ಫ್ಯೂಚರ್ ಅಂತ ಕರಿತೇವಿ. ಇದು ಫ್ಯೂಚರ್ ಕಂಪನಿ ವಿಪ್ರೋ. 26th December, this we call it as expiry. ಓಕೆ, ಡಿಸೆಂಬರ್ ತಿಂಗಳದ ಎಕ್ಸ್ಪೈರಿ ಇದು. ಓಕೆ, ಈಗಪ್ಪ ನನಗೆ ಡಿಸೆಂಬರ್ ನಾನು ತಗೊಳ್ಳಲ್ಲ, ಜನವರಿ ತಗೊಳ್ತೇನೆ. ಎಸ್, ಜನವರಿ ತಗೊಳ್ಬಹುದು, ಬಟ್ ಅದಕ್ಕೆ ಸ್ವಲ್ಪ ಪ್ರೈಸ್ ಹೆಚ್ಚಿಗೆ ಇರ್ತದೆ. ಜನವರಿ ಇಲ್ಲ, ಫೆಬ್ರವರಿ ಮ್ಯಾಕ್ಸಿಮಮ್ 3 ತಿಂಗಳದ ಅಂತ ಹೇಳಿದ್ದೆ ಅಶೋಕ್, ನೆನಪಿದೇನ? ಓಕೆ, ನಾವು ವಿಲ್ ಕಮ್ ಬ್ಯಾಕ್ ಟು ಡಿಸೆಂಬರ್. ಈಗ ನೋಡಿ, ಡಿಸೆಂಬರ್ ಅದು ನನಗೆ ಒಂದು ಲಾಟ್ ಇಲ್ಲಿ ಕಾಣಿಸ್ತಾ ಇದೆ ಅಶೋಕ್. ಲಾಟ್ ಅಂದ್ರೆ 1 ಅಂತ ಹೇಳಿ. ಈಗ ನೀವೇ ಒಂದು ಲಾಟ್ ಅಂದ್ರೆ ಎಷ್ಟು ಶೇರ್ಸ್ ಇರುತ್ತೆ? ಅದು 3,000 ಶೇರ್ಸ್. ಓಕೆ, ಕ್ಯಾಶ್ ದಲ್ಲಿ ಶೇರ್ಸ್ ಅಂತ ಕರಿತೇವಿ, ಫ್ಯೂಚರ್ ದಲ್ಲಿ ಲಾಟ್ ಅಂತ ಕರಿತೇವಿ. ಓಕೆ, ಈಗ ಹಾಗಾದ್ರೆ ಈ 3,000 ಶೇರ್ ತಗೊಳ್ಳಿಕ್ಕೆ ಕ್ಯಾಶ್ ಮಾರ್ಕೆಟ್ ದಲ್ಲಿ 9 ಲಕ್ಷ ಚಿಲ್ಲರೆ ಬೇಕಿತ್ತು. ಬಟ್ ಇಲ್ಲಿ ನೋಡಿ, ಫ್ಯೂಚರ್ ಮಾರ್ಕೆಟ್ ದಲ್ಲಿ ನಾನು ಇದನ್ನ ತಗೊಳ್ಬೇಕಿತ್ತಂದ್ರೆ, ಒಂದು ನಿಮಿಷ, ಫ್ಯೂಚರ್ ಮಾರ್ಕೆಟ್ ನಲ್ಲಿ ನಾನು ಇದನ್ನ ಖರೀದಿ ಮಾಡ್ಬೇಕಿತ್ತಂದ್ರೆ ಎವ್ರಿ ಒನ್ ಕಾನ್ಸಂಟ್ರೇಟ್. ಎಷ್ಟು ಅಶೋಕ್ ಅವರು ಹೇಳಿ, ಎಷ್ಟು ದುಡ್ಡು ಬೇಕಾಗ್ತದೆ ಹೇಳಿ ನೋಡೋಣ ನೀವೇ. ಎಸ್ಟಿಮೇಟೆಡ್ ಮಾರ್ಜಿನ್ ರೌಂಡ್ ಮಾಡಿದ್ದೆ ನೋಡಿ, ಕಾಣಿಸ್ತಾ? ಎಸ್ಟಿಮೇಟೆಡ್ ಮಾರ್ಜಿನ್ ಓಕೆ, 1,64,114. ಓಕೆ, ಯಾರೋ ಮಾರ್ಜಿನ್ ಅಂತ ಕೇಳಿದ್ರಲ್ಲ, ಇದೇ ಮಾರ್ಜಿನ್ ಮನಿ. ಈಗ ಅಶೋಕ್ ನೀವೇ ವಿಚಾರ ಮಾಡಿ, 9,30,000 ಹೂಡಿಕೆ ಮಾಡಿ 60,000 ಲಾಭ ತಗೊಳ್ಳೋದು ಒಳ್ಳೇದು, 1,64,000 ಇನ್ವೆಸ್ಟ್ ಮಾಡಿ ಲಾಭ ತಗೊಳ್ಳೋದು ಒಳ್ಳೇದು ಹೇಳಿ ಅಶೋಕ್? ಬೆಟರ್. 1,64,000 ಇನ್ವೆಸ್ಟ್ ಮಾಡೋದು. ಬಟ್ ಅದಕ್ಕೆ ಕಂಪ್ಲೀಟ್ ಕಲಿಬೇಕು. ಈಗ ನೋಡಿ, ರಿಟರ್ನ್ ಎಷ್ಟಾಗ್ತದೆ? ವಿಪ್ರೋ 20 ರೂಪಾಯಿ ಮೇಲೆ ಹೋತಪ್ಪ ಅಂದ್ರೆ ನನಗೆ 60,000 ಲಾಭ ಆಯ್ತು. ಬಟ್ ನನ್ ಹೂಡಿಕೆ ಎಷ್ಟೈತ್ರಿ? 1,64,114. ಯಾರಾದ್ರೂ ಪ್ಲೀಸ್ ಕ್ಯಾಲ್ಕುಲೇಟ್ ಫಾಸ್ಟ್ ಅಂಡ್ ಟೆಲ್ ಮಿ ಪರ್ಸೆಂಟೇಜ್. 60,000 divided by 164. Okay, 1,64,114 into 100. Lakshman, 60,000 divided by 1,641. 60,000 divided by 1,641.14. 1,64114 into 100. 36% ಅಂತ ನೋಡಿ. Yes sir. Okay, so I hope I made it clear. ಎಲ್ಲರಿಗೂ ಇದದ್ದು. ಓಕೆ, ಇನ್ನೊಂದೆರಡು ಕಂಪನಿ ಉದಾಹರಣೆ ನಾನೇ ಹೇಳುತ್ತೆ. ಇದು ತಿಳಿತ್ರಿ ಅಶೋಕ್? Yes sir, yes sir. Okay, thank you. Fine. Okay, fine. ಸೊ ಹಾಗಾದ್ರೆ ಇನ್ನೊಂದು ಇಲ್ಲಿ ಲಾಟ್ ಸೈಜ್ ಎಲ್ಲರೂ ಈಗ ಟೈಪ್ ಮಾಡ್ತಾ ಹೋಗ್ಬೇಕು. ನಮಗೆ ನೀವು ಎಲ್ಲರೂ ಟೈಪ್ ಮಾಡ್ತಾ ಹೋಗ್ಬೇಕು ಇವಾಗ ಲಾಟ್ ಸೈಜ್ ಯಾವ್ದಾವ್ದು ಬರುತ್ತೆ ಇಲ್ಲಿ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಓಕೆ, ಸೊ ಲಾಟ್ ಸೈಜ್
will start with ಇಲ್ಲಿ ನೋಡಿ Aarti Industries. Everyone please reply. Aarti Industries. Lot size ಎಷ್ಟಿದೆ ಹೇಳಿ ನೋಡೋಣ. 1000. Agreed? Aarti Industry. Lot size is 1000. Okay. ACC company ಹೇಳಿ ನೋಡೋಣ. ACC company lot size 300. Okay. Adani Enterprise lot size. Adani Enterprise lot size 300. Okay. Asian Paint. Asian Paint 200. Okay. Fine. Cipla Limited 325. ಹಾಗೆ ಬರೋಣ. PLF 825. Dixon ಅಂತಿದೆ ನೋಡಿ 50. ಯಾವ್ದು ಪ್ರೈಸ್ ಹೆಚ್ಚಿಗೆ ಇರ್ತದೋ ಅದರಿಂದ ಲಾಟ್ ಸೈಜ್ ಕಡಿಮೆ ಇರ್ತದೆ. ಓಕೆ, ಡಿಕ್ಸಾನ್ ನೆನಪಿಡಿ. ಆಮೇಲೆ ಆಮೇಲೆ HDFC ಬ್ಯಾಂಕ್ 550. ಹೀರೋ ಹೊಂಡಾ 150. ICICI ಬ್ಯಾಂಕ್ 700. ವೋಡಾಫೋನ್ ಅಂತ ಹೇಳಿ ನೋಡೋಣ. ವೋಡಾಫೋನ್ ಐಡಿಯಾ ಲಾಟ್ ಸೈಜ್ ಎಷ್ಟಿದೆ? ಪ್ಲೀಸ್ ರಿಪ್ಲೈ. ವೋಡಾಫೋನ್ ಐಡಿಯಾ ಲಾಟ್ ಸೈಜ್ 40,000. 40,000 ಇದೆ. ಓಕೆ, ಹಾಗೆ ಬರ್ತೇನೆ. ಒಂದು MRF ಅಂತ ತೋರಿಸ್ತೇನೆ ನಿಮಗೆ. MRF ಒಂದೇ ನಿಮಿಷ. ಮೇ ಬಿ ದೇ ಹ್ಯಾವ್ ರಿಮೂವ್ಡ್ ಅನ್ಸುತ್ತೆ. MRF ಅನ್ನ ತೆಗೆದಿದ್ದಾರೆ. ಓಕೆ, ಇಲ್ಲ ಇದೆ ನೋಡಿ. ಹೇಳಿ ನೋಡೋಣ. MRF ಲಾಟ್ ಸೈಜ್ ಎಷ್ಟಿದೆ ಹೇಳಿ ನೋಡೋಣ. MRF ಲಾಟ್ ಸೈಜ್ 5. ಯಾಕಂದ್ರೆ 1,30,000 ಶೇರ್ ಪ್ರೈಸ್ ಇದೆ. I will show you. Okay, so I hope I made it clear. ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ವಿಲ್ ಚೆಕ್ ಆಫ್ MRF ನೋಡೋಣ. ಇಲ್ಲಿ MRF ನೋಡಿ. MRF okay, lot size is 5 because the price of MRF is almost 1,30,000 ಅದು ಏನೋ ಇದೆ. Okay then, so now we'll go to here. ಈಗ ಹೇಳಿ ನೋಡೋಣ. ವಿಪ್ರೋದು ಮಾರ್ಜಿನ್ ಮನಿ ಎಷ್ಟು ಬೇಕಾಯ್ತು? ವಿಪ್ರೋಗೆ ಮಾರ್ಜಿನ್ ಮನಿ ಎಷ್ಟು ಬೇಕಾಯ್ತು ಹೇಳಿ ನೋಡೋಣ. ಎಷ್ಟು ನೆನಪಿಟ್ಟಿದ್ದೀರಾ? ಐ ವಾಂಟ್ ಟು ಚೆಕ್. 1 lakh ಆಡ್ ಐತ್ ನೋಡಿ ಸರ್. 1,30,000 ಆಡ್. 1,64,000. ಓಕೆ, ನಾವು ಒಂದು ಲಾಜಿಕ್ ಹೇಳ್ತಾ ಇದ್ದೇನೆ. ಮೇಲೆ ಹೋದ್ರೆ ಒಳ್ಳೇದು, ಮೇಲೆ ಹೋಗ್ಲಿಲ್ಲ ಅಂದ್ರೆ ಅಶೋಕ್ ಅವರಿಗೆ ಸಮಸ್ಯೆ ಆಗ್ತದಲ್ಲ. ಅವಾಗ ಲಿಸನ್ ಎವ್ರಿವನ್, ಕೋರ್ಸ್ದಲ್ಲಿ ಅದನ್ನ ಹೇಳಿ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ಎವ್ರಿವನ್ ಕಾನ್ಸಂಟ್ರೇಟ್. ವಿಪ್ರೋ ಫ್ಯೂಚರ್ ನಾನು ಬೈ ಮಾಡ್ತೇನೆ ಅಂದ್ರೆ ಎಷ್ಟು ಕೊಡ್ಬೇಕು ನೋಡಿ? 1,64,000 ಕೊಡ್ಬೇಕು. ನಾವು ಎವ್ರಿವನ್ ಕಾನ್ಸಂಟ್ರೇಟ್. 2 ನಿಮಿಷ. ಇದು ಮೇಲೆ ಹೋದ್ರೆ ನೋಡಿ, ಈ ಪೋರ್ಷನ್ ಏನಿದೆ ಪ್ರಾಫಿಟ್ ಕಾಣಿಸ್ತಾ ಇದೆ ಅಶೋಕ್ ಅವರೇ? ಇಲ್ಲಿ ನೋಡಿ 360 ಹೋಗ್ಬಿಟ್ರೆ ಅಶೋಕ್ ಬ್ರಾಕೆಟ್ ದಲ್ಲಿ P&L ಅಂತಿದೆ. ಎಷ್ಟು ಪ್ರಾಫಿಟ್ ಆಗ್ತದೆ ಹೇಳಿ ನೋಡೋಣ. ಹೇಳಿ. 55,000 ಆಗ್ತದ? ಅದೇ ಕೆಳಗ್ ಬಂತಂದ್ರೆ ಅಶೋಕ್ 1,86,000 ಆಗ್ತಾ ಇದೆ. ಹೌದಾ? ಅಂದ್ರೆ ಇದು 2 ಏಜ್ ತಲವಾರ್ ಇದ್ದಂಗೆ.
ಎಷ್ಟು ಮೇಲ್ ಹೋಗ್ತದೆ ಅಷ್ಟು ಪ್ರಾಫಿಟ್ ಆಗ್ತದೆ, ಎಷ್ಟು ಕೆಳಗ್ ಬರ್ತದೋ ಅಷ್ಟು ಲಾಸ್ ಆಗ್ತದೆ. ಓಕೆ, ಸೊ ಹೀಗಾಗಿ ನನಗೆ 1,64,000 ನಂದು ಹೋಗ್ಬಾರ್ದು, ಲಾಸು ಕಡಿಮೆ ಆಗ್ಬೇಕು. ಲಿಸನ್ ಮಾಡಿ ಫ್ರೆಂಡ್ಸ್. ಸೊ ವಾಟ್ ಐ ವಿಲ್ ಡೂ, ನೀವೇ ನೋಡಿ ಇವಾಗ, ನೀವೇ ನೋಡಿ. ಓಕೆ, 2 3 95 4. ಓಕೆ, ಈಗ ಮಾರ್ಜಿನ್ ಮನಿ ಎಷ್ಟಾಯ್ತು ನೋಡಿ ಅಶೋಕ್, ಹೇಳ್ತೀರಾ? ಎವ್ರಿ ಒನ್ ಟೈಪ್ ಮಾಡಿ ಕಳಿಸಿ, ಮಾರ್ಜಿನ್ ಮನಿ ಎಷ್ಟಾಯ್ತು? 60,000 ಆಯ್ತು. 1,00,000 ಮಾರ್ಜಿನ್ ಮನಿ ಕಡಿಮೆ ಮಾಡಿದೆ ನಾನು. ದಿಸ್ ವಿ ಕಾಲ್ ಇಟ್ ಆಸ್ ಹೆಜಿಂಗ್ ಅಂತ ಕರಿತೀವಿ. ಅಶೋಕ್ ಅವ್ರಿಗೆ ನಾನು ಹೇಳಿದ್ದೇನೆ ಕೇಳಿಸ್ತಾ ಇದ್ದೇನೆ? ಎಸ್ ಸರ್, ಎಸ್. ಹಾ, ಆಗಲೇ 1,64,000 ಇತ್ತಲ್ಲ ಅಶೋಕ್, ಈಗ ಎಷ್ಟಾಯ್ತು ನೋಡಿ? ಕಡಿಮೆ ಐತ್ರಿ. ಎಷ್ಟು ಕಡಿಮೆ ಆಯ್ತ್ರಿ ಅಶೋಕ್? ಆಲ್ಮೋಸ್ಟ್ 1,00,000. 1,00,000 ಕಡಿಮೆ ಐತ್ರಿ. ಹಾ, Gayatri, margin money is derived by the SEBI depending on volatility of the market. SEBI ಅದನ್ನ ಡಿರೈವ್ ಮಾಡುತ್ತಾರೆ. ಹಾ, ಇಲ್ಲಿ ಏನ್ ಮಾಡಿದೆ ಗೊತ್ತಾ? ಮಾರ್ಕೆಟ್ ಕೆಳಗ್ ಬಂದ್ರೆ ಅಂತ ಹೇಳಿ ನಾನು ಒಂದು 3,000 ಲಾಟು ಇಂಟು 2.65, 1 2 3 15 1 19 1. ಸೊ ಒಂದು 8,000 ರೂಪಾಯಿ, ನಾನು 8,000 ರೂಪಾಯಿ ಒಂದು ಇನ್ಶೂರೆನ್ಸ್ ತಗೊಂಡೆ. ಇದು ಮುಂದೆ ಇದೇ ನನ್ನ ಕೋರ್ಸದ ಸ್ಪೆಷಾಲಿಟಿ ನಿಮಗೆ ಹೇಳೋದು. 8,000 ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಅಶೋಕ್ ನಂದು 1,00,000 ರೂಪೀಸ್ ಮಾರ್ಜಿನ್ ಮನಿ ಕಡಿಮೆ ಆಯ್ತು, ಗೊತ್ತೀರಾ? ಓಕೆ ಸರ್, ಓಕೆ ಓಕೆ. ಇದೇ ಹೇಳೋದು, ದಿಸ್ ವಿ ಕಾಲ್ ಇಟ್ ಆಸ್ ಮೈ ಡಿಯರ್ ಫ್ರೆಂಡ್ಸ್ ಹೆಜಿಂಗ್ ಅಂತ. ಈಗ ಇಲ್ಲಿ ನೋಡಿ, ನಾನು ಫ್ಯೂಚರ್ ಬೈ ಮಾಡಿದೇನಿ ಅಂದ್ರೆ ಮಾರ್ಕೆಟ್ ಮೇಲೆ ಬುಲಿಶ್ ಇದೆ ಅಂತ. ಬಟ್ ತಲೆಯಲ್ಲಿ ಒಂದ್ ಇರಲೇಬೇಕಲ್ಲ, ಕೆಳಗ್ ಬಂದ್ರೆ ಏನಾಗಬಹುದು ಅಂತ ಹೇಳಿ. ಓಕೆ, ಸೊ ಅದಕ್ಕೆ ನಾನು ಏನ್ ಮಾಡ್ಬಿಟ್ಟೆ, ಇಲ್ಲಿ ಒಂದು ನಾಳೆ ಹೇಳ್ತೇನೆ ಆಪ್ಷನ್ ಬಗ್ಗೆ. ಒಂದು ಪುಟ್ ಆಪ್ಷನ್ ತಗೊಂಡೆ, ಹೆಜ್ ಮಾಡ್ಬಿಟ್ಟೆ ನಾನು. ನಂದು ಬ್ರೇಕ್ ಇವನ್ ನೋಡಿ 312 ರೂಪಾಯಿ ವಿಪ್ರೋ ಹೋಗ್ಬಿಟ್ರೆ ಸಾಕಷ್ಟೆ, ನಾನು ನೋ ಪ್ರಾಫಿಟ್ ನೋ ಲಾಸ್ ಬರ್ತೇನೆ. ಇನ್ ಕೇಸ್ ಇಲ್ಲಿ ಪೇ ಆಫ್ ಚಾರ್ಟ್ ಅಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, 315ಕ್ಕೆ ಕ್ಲೋಸ್ ಆಗ್ತಂದ್ರೆ ನನಗೆ 12,000 ಪ್ರಾಫಿಟ್ ಆಗ್ತದೆ. ಓಕೆ, 320 ಕ್ಲೋಸ್ ಆಗ್ತಂದ್ರೆ 36,000 ರೂಪಾಯಿ ಪ್ರಾಫಿಟ್ ಆಗ್ತದೆ. ಸೊ ದಟ್ ಈಸ್ ದ ವೇ ದಟ್. ಇದನ್ನ ಎಲ್ಲ ನಾವು ಕೋರ್ಸ್ ದಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಸೊ ಇವತ್ತಿನ ಕನ್ಸರ್ನ್ ಇತ್ತು ರಿಗಾರ್ಡಿಂಗ್ ಫ್ಯೂಚರ್ಸ್ ಬಗ್ಗೆ ಹೇಳೋದಿತ್ತು. ಓಕೆ, now we'll take one more future. We'll take SBIN, State Bank of India ತಗೊಳ್ಳೋಣ. ಹಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಹೇಳಿ ನನಗೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಓಕೆ, ಇದರದ ಲಾಟ್ ಸೈಜ್ ಇದೆ, ನನಗೆ ನೆನಪಿದೆ, ಹಿಂಗಾಗಿ ನಾನು ಮತ್ತೆ ನಿಮಗೆ ಹೇಳೋದಿಲ್ಲ. ದ ಲಾಟ್ ಸೈಜ್ ಇಸ್ 750 ಇದೆ. ಲಾಟ್ ಸೈಜ್ 750 ಇದೆ, ನೆನ್ಪಿಡಿ. ಸೊ ಐ ವಿಲ್ ಟೇಕ್ ದ ಫ್ಯೂಚರ್. ಹಾ, ಯಾರಾದ್ರೂ ಕ್ಯಾಲ್ಕುಲೇಟರ್ ಮತ್ತೆ ಯೂಸ್ ಮಾಡಿ ಹೇಳಿ ನನಗೆ, ಪ್ಲೀಸ್ ಯೂಸ್ ದ ಕ್ಯಾಲ್ಕುಲೇಟರ್ ಅಂಡ್ ಟೆಲ್ ಮಿ. 865 ಅಂತ ತಗೊಳ್ಳೋಣ ಅಥವಾ 866 ಇಂಟು 750 ಮಾಡಿ ನೋಡೋಣ. 866 into 750. ಯಾರಾದ್ರೂ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಪ್ಲೀಸ್. 6,49,000. 6,49,500. 6,49,500. ಥ್ಯಾಂಕ್ ಯು. ಬಟ್ ನನ್ನ ಹತ್ರ ಇಷ್ಟು ದುಡ್ಡು ಇಲ್ಲ ಇವಾಗ. ಐ ವಾಂಟ್ ಟು ಗೋ ವಿತ್ ಫ್ಯೂಚರ್. ಇದಕ್ಕೆ ಮಾರ್ಜಿನ್ ಮನಿ ಎಷ್ಟಾಗ್ತದೆ ಹೇಳ್ತೇನೆ ನೋಡಿ. ಇಫ್ ಐ ವಾಂಟ್ ಟು ಗೋ ವಿತ್ ಮಾರ್ಜಿನ್, ಅಶೋಕ್ ಅವರೇ ಒಂದೇ ನಿಮಿಷ, ದಿಸ್ ಐ ವಿಲ್. ಓಕೆ, ಫ್ಯೂಚರ್ ಐ ವಿಲ್ ಆಡ್ ಇಟ್. ಹೇಳಿ ಅಶೋಕ್, ಮತ್ತೆ ಇಲ್ಲಿ ಒಂದೇ ನಿಮಿಷ. ಹಾ, ಅಶೋಕ್ ಅವರೇ ಹೇಳಿ, ಮಾರ್ಜಿನ್ ಮನಿ ಎಷ್ಟು ಬೇಕಾಗ್ತದೆ ಹೇಳಿ.
ಕಾಣಿಸ್ತಾ ಇದೆ? ಎಸ್, ಅದರ್ಸ್ ಕ್ವಿಕ್ಲಿ ರಿಪ್ಲೈ. ವಾಟ್ ಇಸ್ ದ ಮಾರ್ಜಿನ್ ರಿಕ್ವೈರ್ಡ್? ಅಶೋಕ್ ಅವ್ರೆ ಕಾಣಿಸ್ತಾ? 1,19,000. Yes, sir. 1,20,000. ಅಂದ್ರೆ ಇಷ್ಟು ನೆನಪಿಡಿ, ಗಾಯತ್ರಿ ಕೇಳ್ತಾ ಇದ್ರಲ್ಲ, ಮಾರ್ಜಿನ್ ಮನಿ ಮ್ಯಾಕ್ಸಿಮಮ್ 20% ಇರುತ್ತೆ ನೋಡಿ. 20% ಆಫ್ ಕಾಂಟ್ರಾಕ್ಟ್ ಸೈಜ್. 20% ಆಫ್ ಕಾಂಟ್ರಾಕ್ಟ್ ಸೈಜ್. ಇದು 6 ಲಕ್ಷದ ಕಾಂಟ್ರಾಕ್ಟ್ ಆಯ್ತು, ಇದು 20% ಅಂದ್ರೆ 1,20 ಆಗ್ತದೆ. ಸೊ ಹಿಂಗೆ ಡಿರೈವ್ ಮಾಡ್ತಾರೆ ಜನರಲಿ. ಓಕೆ, ಸೊ ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. ಸೊ ಇದು ಕಾಂಟ್ರಾಕ್ಟ್ ಇರುತ್ತೆ. ಓಕೆ, ಮತ್ತೆ ಯಾರಿಗೆ ಏನಾದ್ರು ಡೌಟ್ ಇತ್ತಂದ್ರೆ, ನಿವೇದಿತಾ ಮೇಡಮ್ ಹ್ಯಾಂಡ್ ರೈಸ್ ಆಗಿದೆ, ಲೆಟ್ ಮೀ. ನಿವೇದಿತಾ ಮೇಡಮ್ ಅನ್ಮ್ಯೂಟ್ ಮಾಡಿದ್ದೀನಿ, ಹೇಳಿ ಏನ್ ಡೌಟ್ ಇತ್ತ? ಹಾಗಾದ್ರೆ ಕ್ಯಾಶ್, ಫ್ಯೂಚರ್ ಮತ್ತೊಂದು ಅಡ್ವಾಂಟೇಜ್ ಅಂದ್ರೆ ಅದೇ ಹೇಳ್ಬೇಕಿತ್ತು ನಾ ನಿಮಗೆ. ಫ್ಯೂಚರ್ ಮತ್ತೊಂದು ಅಡ್ವಾಂಟೇಜ್ ಹೇಳ್ತೇನೆ, ಲಿಸನ್. The major advantage of future is ನಾನು ನಿಮಗೆ ಹೇಳಿದ್ದೆ, ಕ್ಯಾಶ್ ಮಾರ್ಕೆಟ್ ದಲ್ಲಿ ಬೈ ಅಂಡ್ ಸೆಲ್ ಮತ್ತೆ ಸೆಲ್ ಅಂಡ್ ಬೈ ಈಸ್ ಪಾಸಿಬಲ್. ಯಾವಾಗಂತ ಹೇಳಿದ್ದೆ? ಓನ್ಲಿ ಇನ್ ಇಂಟ್ರಾಡೇ. ಪೊಸಿಷನಲ್ಗೆ ಇದು ಬರೋದಿಲ್ಲ ಅಂತ ಹೇಳಿದ್ದೆ. ಬಟ್ ಫ್ಯೂಚರ್ ಮಾರ್ಕೆಟ್ ದಲ್ಲಿ ಎವ್ರಿ ಒನ್ ಪ್ಲೀಸ್ ರಿಮೆಂಬರ್, ಇನ್ ಫ್ಯೂಚರ್ಸ್ ಇಂಟ್ರಾಡೇನೇ ಆಗ್ಲಿ ಪೊಸಿಷನಲ್ ಆಗ್ಲಿ, ಯು ಕ್ಯಾನ್ ಡೂ ಬೋತ್ ಆಕ್ಟಿವಿಟೀಸ್. ಬೈ ಅಂಡ್ ಸೆಲ್ ಮಾಡಬಹುದು, ಸೆಲ್ ಅಂಡ್ ಬೈ ಮಾಡಬಹುದು. ಪೊಸಿಷನಲ್ ದಲ್ಲೂ ಬೈ ಅಂಡ್ ಸೆಲ್ ಮಾಡಬಹುದು, ಮತ್ತೆ ಸೆಲ್ ಅಂಡ್ ಬೈ ಮಾಡಬಹುದು. ಸೊ ಹೀಗಾಗಿ ಫ್ಯೂಚರ್ ಕಾಂಟ್ರಾಕ್ಟ್ ಇಂಟ್ರೊಡ್ಯೂಸ್ ಆಯ್ತು. ಟೆಲ್ ಮಿ, ಇಟ್ ಈಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್? Yes, so 1 second, sir. Sell and buy ಅದು ಯಾವ ಟೈಮ್ ನಲ್ಲಿ ನಾವು ಇದನ್ನ ಮಾಡ್ತೀವಿ ಸರ್? ನಾವು bearish ಇದ್ದಾಗ, if your view is bearish, okay, so sell ಮಾಡಿ ಆಮೇಲೆ ಬೈ ಮಾಡಿ. ಓಕೆ ಸರ್. ಬೈ ಮಾಡಿ ಸೆಲ್ ಮಾಡಿ. ಓಕೆ, ಓಕೆ ಸರ್. ಸೊ ಮೇನ್ ಇಕ್ವಿಟಿಯಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಇತ್ತು? ಒಂದು ಫುಲ್ ದುಡ್ಡು ಕೊಡಬೇಕಿತ್ತು, ಆಮೇಲೆ ಶಾರ್ಟ್ ಬರ್ತಾ ಇಲ್ಲ ಸರ್, ಶಾರ್ಟ್ ಸೆಲ್ಲಿಂಗ್ ಬರ್ತಾ ಇರಲಿಲ್ಲ. ಹೀಗಾಗಿ ಆ 2 ಡಿಸ್ಅಡ್ವಾಂಟೇಜ್ ಅನ್ನ ಫ್ಯೂಚರ್ ತೆಗೆದು ಹಾಕ್ಬಿಡ್ತು. ಬಟ್ ಇಟ್ ಈಸ್ ವೆರಿ ಡೇಂಜರಸ್. ವಿದೌಟ್ ನಾಲೆಜ್ ಯಾರು ಫ್ಯೂಚರ್ ದಲ್ಲಿ ಎಂಟರ್ ಆಗ್ತಾರೆ, ಅವ್ರಿಗೆ ನೋ ಫ್ಯೂಚರ್ ಅಂತ ಹೇಳ್ತಾರೆ. ಹ್ಯಾವ್ ಯು ಹರ್ಡ್ ಎನಿವನ್? If you will enter the future market without the adequate knowledge, then there is no future. ಅಂತ ಡೇಂಜರ್ ಮಾರ್ಕೆಟ್ ಇದೆ. ಓಕೆ, ಸೊ ಅದಕ್ಕೆ ಪ್ರಾಪರ್ ನಾಲೆಜ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಫೈನ್. ಹಾಗಾದ್ರೆ ಮತ್ತೆ ಯಾರಿಗೆ ಏನಾದ್ರು ಡೌಟ್ ಇತ್ತಂದ್ರೆ, ಶ್ರೇಯಾ ಹೇಳಿ. Sir, future market is preferred by investors or traders, sir? Traders. Even investors, they will take it for hedging purpose, right? Say for example, you have 750 SBI shares in your account. ನಿನ್ನ ಅಕೌಂಟ್ ದಲ್ಲಿ 750 shares ಇದೆ. ಓಕೆ, ಬಟ್ ನಿನಗೆ ಅದು ಸೆಲ್ ಮಾಡೋ ಉದ್ದೇಶ ಇಲ್ಲ, ಬಿಕಾಸ್ ಯು ಆರ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್. ಎಲ್ಲೋ ನಿನಗೆ ಫಿಯರ್ ಅನಿಸ್ತಾ ಇದೆ, ಮಾರ್ಕೆಟ್ ಮೇ ಕಮ್ ಡೌನ್. ಅವಾಗ ನೀನ್ ಏನ್ ಮಾಡಬಿಡಬಹುದು? ಯು ಕ್ಯಾನ್ ಸೆಲ್ ಇನ್ ಫ್ಯೂಚರ್ ಅನ್ನ ಸೆಲ್ ಮಾಡ್ಬಿಡು. ಓಕೆ, ಮೇಲೆ ಹೋದ್ರೆ ನೀನು ಇದಕ್ಕೆ ಪ್ರಾಫಿಟ್ ಆಗ್ತದೆ,
ಕೆಳಗ್ ಬಂದ್ರೆ ಇಲ್ಲಿ ನಿಮ್ದು ಲಾಸ್ ರಿಕವರಿ ಆಗ್ತದೆ. ಅದನ್ನೇ ಹೆಜಿಂಗ್ ಅಂತ ಕರೆಯುವುದು. ಓಕೆ, Okay, sir. ಸೊ ದೆನ್ ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್. ಬಟ್ ಹೇಳ್ತೇನಲ್ಲ, ಇದಕ್ಕೆ ಒಂದ್ 8ರಿಂದ 10 ಸೆಷನ್ ಬೇಕಾಗ್ತದೆ ನನಗೆ ಫ್ಯೂಚರ್ ಅಂಡ್ ಆಪ್ಷನ್ ನಿಮಗೆ ಇದನ್ನ ಮಾಡ್ಲಿಕ್ಕೆ. ಬಟ್ ಇವತ್ತು ಶಾರ್ಟ್ ದಲ್ಲಿ ಹೇಳಿದ್ದೇನೆ ಅಷ್ಟೇ. ಸೊ ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್ ರಿಗಾರ್ಡಿಂಗ್ ಕ್ಯಾಶ್ ಮತ್ತೆ ಫ್ಯೂಚರ್. ಎಲ್ಲರಿಗೂ ಕ್ಲಿಯರ್ ಮಾಡಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ ಫ್ರಮ್ ಮೈ ಎಂಡ್. ಸ್ಟಿಲ್ ಯಾರಿಗಾದ್ರೂ ಡೌಟ್ ಇತ್ತಂದ್ರೆ ಪ್ಲೀಸ್ ಯು ಕ್ಯಾನ್ ಹ್ಯಾಂಡ್ ರೈಸ್ ಮಾಡಿ. ಸೊ ಟುಮಾರೋ ಐ ವಾಂಟ್ ಟು ಕಂಟಿನ್ಯೂ ವಿತ್ ಆಪ್ಷನ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಕೊಡ್ತೇನೆ. ಟುಮಾರೋ ಐ ವಾಂಟ್ ಟು ಕಂಟಿನ್ಯೂ ವಿತ್ ಆಪ್ಷನ್ಸ್. ಸೊ ಇನ್ನೊಂದು 5 ನಿಮಿಷ ಟೈಮ್ ಕೊಡ್ತೇನೆ. ಯಾರಿಗೇನಾದ್ರು ಡೌಟ್ ಕೇಳೋದಿತ್ತಂದ್ರೆ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಮಾರ್ಕೆಟ್ ದಲ್ಲಿ 2 ಕಂಡು ಹಿಡಿಯೋದು, ಒಂದು ಬೈಯಿಂಗ್ ಪ್ರೆಷರ್, ಇನ್ನೊಂದು ಸೆಲ್ಲಿಂಗ್ ಪ್ರೆಷರ್. ಅದು ಹೇಳ್ತೇನೆ. ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಬೈಯಿಂಗ್ ಪ್ರೆಷರ್, ಸೆಲ್ಲಿಂಗ್ ಪ್ರೆಷರ್ ಅಂದ್ರೆ ಏನು, all those things that we are going to discuss in near future. Okay then, so ಹಾಗಾದ್ರೆ ಯಾರಿಗೂ ಡೌಟ್ ಇಲ್ಲ ಅಂದ್ರೆ ವಿಲ್ ಎಂಡ್ ಅಪ್ ದ ಸೆಷನ್. ನಾನು ಹೇಳದೆ ಅಲ್ಲ, ಇವೆಲ್ಲ ಒಂದೇ ದಿವಸದಲ್ಲಿ ಆಗೋದಿಲ್ಲ. ಓಕೆ, ಮಿನಿಮಮ್ ನಂದು ನೀವು ಏನಾದ್ರೂ ಕ್ಲಾಸ್ ಜಾಯಿನ್ ಆದ್ರೆ ಮಿನಿಮಮ್ 2ರಿಂದ 3 ಸಾರಿ ರಿಪೀಟ್ ಮಾಡ್ಬೇಕಾಗ್ತದೆ ಕ್ಲಾಸ್. ಓಕೆ, ಲೆಟ್ ಮೀ ನೋ ಅಮಂಗ್ ದೋಸ್ ಹೂ ಹವ್ ಅಟೆಂಡೆಡ್ ಹಿಯರ್, how many of you are interested to take the class? ಮಂಡೇ ಇಂದ ನಂದೇನ್ ಪೇಡ್ ಕ್ಲಾಸ್ ಶುರು ಮಾಡ್ತಾ ಇದ್ದೇನೆ. how many of you are ready? ಎಷ್ಟು ಜನ ಇಂಟ್ರೆಸ್ಟ್ ಇದೆ ಒಮ್ಮೆ ಮೆಸೇಜ್ ಮಾಡಿ ನೋಡೋಣ. ಸೊ ದಟ್ ಐ ವಾಂಟ್, ನನಗೆ ಗೊತ್ತಾಗ್ತದೆ ಎಷ್ಟು ಜನ ಇಂಟ್ರೆಸ್ಟ್ ಇದೀರಾ ಅಂತ ಹೇಳಿ. ಓಕೆ, ಗುಡ್ ಗುಡ್ ಗುಡ್. ಓಕೆ, ಸೊ ನಾಳೆ ನಾನು ನಿಮಗೆ ಹೇಳ್ತೀನಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಲ್ಲ. ಸೊ ನಾಳೆ ಐ ವಿಲ್ ಆಸ್ಕ್ ಯು ಟು ಮೆಸೇಜ್ ಮೀ so that I will create separate one paid group for that. Okay. Anyhow, thank you for your response. So with this, we'll end up today's session. So tomorrow I will give some idea about options. Okay. So thank you very much. Good night.